ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಆಫ್ ಡೇ ಇತ್ತು ಸ್ಕೂಲಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ಅಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ಇನ್ನೇನು ನಾಳೆ ಸಂಡೇ ಇದೆ, ಮಕ್ಳಿಗೆ ರಜೆ ಇದೆಯಲ್ಲ, ಸಂಡೇ ನೈಟ್ ಹಂಗೆ ಮನೆಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಸಂಡೇ ಮನೆಗೆ ಹೊರಟಿದ್ದೀವಿ, ಅಮ್ಮ ಮನೆಗೆ. ಮಾಡ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋನ ಹಾಗೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇತ್ತು ಅಂತ ಓಡ್ತಾ ಇದೀವಿ ಅಮ್ಮ ಮನೆಗೆ. ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಆಯ್ತು, ಮಕ್ಕಳಿಗೆ ಕಲರ್ ಓಡ್ತಾ ಇದೀವಿ ಅಮ್ಮ ಮನೆಗೆ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಸ್ ಕತ್ತಿಸ್ಕೊಳಲ್ವಲ್ಲ, ಹೆಂಗ್ ಮಾಡ್ತೀಯಾ? ಹೊಸ ಕಾರ್ ತಗೊಂಬತ್ತೀಯಾ? ಎಲ್ಲೈತೆ ನಿನ್ ಕಾರು ಹೊಸದು ತಾಂಬರಕ್ಕೆ? ಹೊಸ ಗಾಡೀಲಿ ಬತ್ತೀಯಾ? ಇವಾಗ ಟಿಕೆಟಿಗೆ ಕಾಸು ತಗೊಂಡ ನೀನು? ಹೇಳಿ ಕಾಸು ಯಾರು ತಗೋತಾರೆ ನಿಂಗೆ ಟಿಕೆಟು ಬಸ್ಸಲ್ಲಿ? ಅದು ಬಿಡು ಡಕ್ಕು, ನಿನ್ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡು ಬೇಗ. ತೆಗಿ ಮೈಂದ ಅದು. ಕಾಸಿಲ್ವಾ? ಹಂಗಾರೆ ಇಲ್ಲೇ ಇರು. ಕೀರ್ತನ್ ನಡಿ ಮನೆ, ನಾವು ಹೋಗೋಣ. ಕೋಪ ಬಂತಾ? ಯಾಕೆ ಪಾಪು ಹಂಗಿದ್ಯಾ? ಪಾಪು ಏನಾಯ್ತು? ಒಪ್ಪ ಫೈಟಿಂಗ್ ಆಡ್ತೀರಾ? ನೀನು ಇಲ್ಲೇ ಬಿಟ್ಟು ಹೋಗ್ತೀನಿ. ಪಪ್ಪ ಬಾಯ್, ಸೇ ಬಾಯ್, ಸೇ ಬಾಯ್. ಫೈಟಿಂಗ್ ನಿಮ್ಮ ಮ್ಯಾಮ್ ನೋಡ್ತಾರೆ, ಮಾಡು. ನಿಮ್ಮ ಮ್ಯಾಮ್ ನೋಡ್ತಾರೆ. ಬಾಲಾಜಿ ಹೆಂಗಾಡ್ತಾ ಇದ್ದಾನೆ ಅಂತಾರೆ ನೋಡಿ. ಇವಾಗ ಮನೆ ಹತ್ರ ಬಂದು ರೀಚ್ ಆದ್ವಿ. ಮನೆ ಹತ್ರ ಬಂದಮೇಲೆ ನನ್ನ ಮಗ ಹೊಟ್ಟೆ ಹಸಿತಾ ಇದೆ, ಏನಾದರೂ ಬೇಕು ಅಂತ ಕೇಳ್ತಾ ಇದ್ದೆ. ಸರಿ ಗೋಲ್ಗುಪ್ಪನೇ ಕೊಡಿಸು ಅಂತ ಆಟ ಮಾಡ್ತಾ ಇದ್ದೆ. ಸರಿ ಗೋಲ್ಗುಪ್ಪನೇ ಕೊಡ್ಸೋಣ ಅಂದ್ಬಿಟ್ಟು ಗೋಲ್ಗುಪ್ಪನೇ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗೋಷ್ಟೊತ್ತು ಅಮ್ಮ ಅಡುಗೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಸರಿ ಗೋಲ್ಗುಪ್ಪ ಮಾತ್ರ ಕೊಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗೋಲ್ಗುಪ್ಪ ಕೊಡಿಸ್ಕೊಂಡು ಇವಾಗ ನಾವು ಮನೆ ಹತ್ರ ಬರ್ತಾ ಇದ್ದೀವಿ. ಆಲ್ರೆಡಿ ನನ್ನ ಪ್ರತಿ ವಿಡಿಯೋ ನೋಡೋಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಿದೆ ನಮ್ಮ ಅಮ್ಮ ಮನೆ ಅಂತ ಹೇಳ್ಬಿಟ್ಟು. ಇವಾಗ ದೇವಸ್ಥಾನ ಹತ್ರ ಕೂಡ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಕೂಡ ಹೋಗಿ ಅಲ್ಲಿಂದ ರಿಟರ್ನ್ ಇವಾಗ ಮನೆ ಹತ್ರ ಹೋಗ್ತಾಯಿದ್ವಿ. ಮನೆ ಹತ್ರ ಹೋಗ್ಬೇಕಾದ್ರೆ ನನ್ನ ಮಗ ನಮ್ಮ ಮನೆ ಹತ್ರ ಒಂದು ಬರ್ಡ್ ಶಾಪ್ ಇದೆ, ಅಲ್ಲಿ ನೋಡ್ಕೊಂಡು ನಿಂತ್ಕೊಬಿಟ್ಟು ಅವ್ನು ಬರಲೇ ಇಲ್ಲ. ಅದಾದಮೇಲೆ ಮತ್ತೆ ಇವಾಗ ಮನೆಗೆ ಬರ್ತಾಯಿದ್ದೀವಿ. ಬಂದ ತಕ್ಷಣ ನಮ್ಮ ಮನೆಗೆ ಬಂದ ತಕ್ಷಣ ನಮಗೆ ವೆಲ್ಕಮ್ ಮಾಡೋಕ್ಕೆ ನಮ್ಮ ಸೋನು ಅಂತ ಕಾಯ್ತಾ ಇರ್ತಾಳೆ. ಇನ್ನು ವಾಯ್ಸ್ ಓವರ್ ಏನು ನಾನು ಜಾಸ್ತಿ ಕೊಡೋದಿಲ್ಲ, ಈ ವಿಡಿಯೋ ನ್ಯಾಚುರಲ್ ಆಗಿ ಇರಲಿ ಅಂತ ಹಾಗೆ ಆಗ್ತಾಯಿದ್ದೀನಿ. ನೋಡ್ಕೊಂಡು ಸಾಕು ಒಂದು ಕೊಡ್ರಿ. ಯಾಕೆ ಹಂಗೆ ಮಡಗಿದ್ದೆ ತಿನ್ನಂಗೆ? ಬೇಡ, ಕೋಲ್ಡ್ ಐತೆ. ಬಾಲಾಜಿ ಹಾಯ್, ಒಂದೇ ಮನೆ ಫೋಟೋ ಇಲ್ಲ. ಕೀರ್ತನ್ ಏನು ನೋಡ್ತಾ ಇದ್ದೀರಾ? ಏನಮ್ಮ ಯಾರದು? ಚಿಕ್ಕಪ್ಪ ದೇವ್ರು ತೋರಿಸ್ತಾ ಇತ್ತ ಚಿಕ್ಕಿಗೆ. ನೀನೇನು ನೋಡ್ತಾ ಇದೀಯ ಕೀರ್ತನ? ಮನೆಗೆ ಬಂದಮೇಲೆ ಅಮ್ಮ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಫೋಟೋ ಆಲ್ಬಮ್ಗಳೆಲ್ಲ ಇತ್ತು, ಗೃಹ ಪ್ರವೇಶದ್ದು. ನನ್ನ ಮಕ್ಕಳೆಲ್ಲ ನೋಡ್ಕೊಂಡು ಕೂತಿದ್ರು ಇಬ್ಬರೂ. ಸರಿ ನಾನು ಕೂಡ ಗೃಹ ಪ್ರವೇಶದ ಆಲ್ಬಮ್ ಇತ್ತಲ್ಲ ಅದನ್ನು ನೋಡೋಣ ಅಂತ ಇವಾಗ ತೊಗೊಂಡು ಕೂತಿದ್ದೀನಿ. ನಿಮಗೂ ಕೂಡ ತೋರಿಸ್ತಾ ನಾನು ಕೂಡ ನೋಡೋಣ ಅಂದ್ಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ಆಗಿದ್ರೆ ಯಾವ ರೀತಿ ಇರುತ್ತೆ ಗೃಹ ಪ್ರವೇಶದ ಆಲ್ಬಮ್ ಅಂತ ಕೂಡ ನೋಡ್ಕೊಂಬರೋಣ. ವಿತ್ ನಾನು ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ. ಯಾವುದೇ ರೀತಿಯಾಗಿ ವಾಯ್ಸ್ ಓವರ್ ಏನೂ ಕೊಡ್ತಾ ಇಲ್ಲ, ಮ್ಯೂಸಿಕ್ ಜೊತೆನೇ ಆ್ಯಡ್ ಮಾಡ್ತೀನಿ.
ಫುಲ್ಲು ಫೋಟೋಗಳನ್ನು ನೋಡ್ಕೊಂಡು ಬನ್ನಿ. ನನ್ನ ಫ್ರೆಂಡ್ ಸರ್ಕಲಲ್ಲೂ ಬಂದಿದ್ದರು, ಫ್ಯಾಮಿಲಿ ಎಲ್ಲ ಬಂದಿದ್ದರು. ಪ್ರತಿಯೊಂದು ಕ್ಲಿಪ್ಪಿಂಗ್ಸು ನಾವು ದೇವ್ರು ತಂದಿದ್ದು ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಕೂಡ ಇದೆ. ನೋಡಿ, ಹಾಗೆ ನಾವು ದೇವ್ರನ್ನ ಕಳಿಸ್ಕೊಟ್ಟಿದ್ದು, ತೊಗೊಂಬಂದಿದ್ದು, ಮಾರಮ್ಮ ದೇವ್ರ ಫೋಟೋಗಳು, ಫ್ಯಾಮಿಲಿಲಿ ಎಲ್ಲ ಬಂದಿದ್ದು ಪ್ರತಿಯೊಂದು ಫೋಟೋಸ್ಗಳೆಲ್ಲ ಇದೆ. ಮತ್ತು ಅಪ್ಪ ಅಮ್ಮ ಅವ್ರದ್ದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ, ಅದು ಸ್ವಲ್ಪ ಫೋಟೋಸ್ ಇದೆ. ಮತ್ತು MLA ಅವರೆಲ್ಲ ಬಂದಿದ್ದರು, ಅದು ಸ್ವಲ್ಪ ಫೋಟೋಸ್ ಇದೆ. ಮತ್ತು ಫ್ಯಾಮಿಲಿ ಫೋಟೋಸು, ಸಿಂಗಲ್ ಫೋಟೋಸ್, ತುಂಬಾ ಫೋಟೋಸ್ ಇದೆ. ನೋಡಿ ಅಂತ ಹೇಳ್ತೀನಿ. ಹಾಗಿದ್ರೆ ವಾಯ್ಸ್ ಓವರ್ ಏನು ಕೊಡೋದಿಲ್ಲ, ನಾನು ವಿತ್ ಮ್ಯೂಸಿಕ್ ಜೊತೆ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ.
ಪ್ರತಿ ಫೋಟೋಸ್ನೂ ಕೂಡ ತೋರಿಸಿದ್ದೀನಿ ಅಂತ ಹೇಳ್ತೀನಿ. ಫುಲ್ ಆಲ್ಬಮ್ ತೋರಿಸಿದ್ದೀನಿ. ಇದೆಲ್ಲ ಆಲ್ಬಮ್ ಎಲ್ಲ ನೋಡಿ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಅಮ್ಮ ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ನನ್ನ ತಮ್ಮವ್ರ ರೂಮ್ಗೆ ಹೋದ್ವಿ. ಅಲ್ಲಂತೂ ಮೈಕ್ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಕೂಡ ಒಂದು 2 ಅವರ್ ಹಿಂಗೆ ಮಾಡಿದ್ವಿ, 8 ಗಂಟೆ ತನಕ. ಆಮೇಲೆ ನಮ್ಮಮ್ಮ ಮತ್ತೆ ಅಡುಗೆ ಇದೆ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಹಚ್ಬೇಕು ಅಂದರು. ಸರಿ, ಇಲ್ಲಿ ತನಕ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಕುಂಬಳಕಾಯಿ ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಇನ್ನೇನು ಕೆಲವೇ ಅಂತರದಲ್ಲಿ 1000 ಸಬ್ಸ್ಕ್ರೈಬರ್ಸ್ಗೆ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ನ ಬೇಗ ರೀಚ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.